ಲಾಸ್ಟ್ ಅಲ್ಲಿ ವೀರಭದ್ರ ಸ್ವಾಮಿ ಕೆಂಡ ತುಳಿದ ತಕ್ಷಣ ಬೇರೆಯವ್ರಿಗೆ ದೇವ್ರ ಬಂದ್ಬಿಡ್ತು. ನಮ್ಮ ಮಮ್ಮಿ ರೋಡ್ಗೆ ನೀರ್ ಹಾಕಿ ರಂಗೋಲಿ ಬಿಡ್ತಾ ಇತ್ತು. ಏನ್ ವಿಶೇಷಪ್ಪ ಅಂದ್ರೆ ನಮ್ಮೂರಿಗೆ ವೀರಭದ್ರ ಸ್ವಾಮಿ ಜೊತೆಗೆ ಅಡ್ಡ ದೇವ್ರನ್ನು ಅದಕ್ಕೆ ಊರೊಳಗಡೆ ಊಟ ಕೊಡ್ತಿದ್ರು ಅಂತ ಊಟ ಮಾಡಕ್ ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ತು. ಹೆಂಗಪ್ಪ ಊಟ ಮಾಡೋದು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕರೆಂಟ್ ಬಂತು. ಊಟ ಮಾಡಿ ಮನೆಗ್ ಬಂದು ದೇವ್ರು ಈಗ ಬರ್ತದೆ ಯಾಕೆ ಬರ್ತದೆ ಅಂತ ಕಾದು ಕಾದು ಸಾಕಾಗೋ. ಕೊನೆಗೂ ಡೋರ್ ಶಬ್ದ ಕೇಳಿಸ್ತು ಅಂತ ಮುಖಗಳನ್ನ ತೊಳ್ಕೊಂಡು ನಾಮ ಇಟ್ಕೊಂಡು ಹೊರಗಡೆ ಓಡ್ ಬಂದು ನೋಡ್ತೀವಿ ವೀರಭದ್ರ ಸ್ವಾಮಿನೇ ಇಲ್ಲ. ಎಲ್ಲರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಅಲ್ಲಿಂದ ಬರುತ್ತಂತೆ. ಅದಕ್ಕೆ ಒಳಗಡೆ ಹೋಗಿ ಮಲ್ಕೊಂಡು ಆದ್ರೆ ನಿದ್ದೆ ಬರ್ಬೇಕಲ್ಲ, ಭಯ ಬೇರೆ. ಕೊನೆಗೂ 3 ಗಂಟೆಗೆ ದೇವ್ರು ಮಲ್ಕೊಂಡ್ಬಿಟ್ಟಿದ್ವಲ್ಲ, ಅದಕ್ಕೆ ಮತ್ತೊಂದ್ಸಲ ಮುಖ ತೊಳ್ಕೊಂಡು ನಾಮ ಇಟ್ಕೊಂಡು ಓಡ್ ಬಂದ್ವಿ. ಪೂಜೆ ಮಾಡಿಸಿ ಕೆಂಡ ತುಣಿಯಕ್ಕೆ ಉತ್ತಮ ದೇವಸ್ಥಾನ ಪಕ್ಕನೆ ಕೆಂಡ ಹಾಕಿದ್ರು. ಎಲ್ಲರೂ ದೇವ್ರು ಬರೋ ಅಷ್ಟರಲ್ಲಿ ಕೆಂಡ ಸರಿ ಮಾಡೋಣ ಅಂತ ಕೆಂಡ ಸರಿ ಮಾಡ್ತಾ ದೇವ್ರು ಬಂತು. ಇನ್ನು ಕೆಂಡ ಸರಿ ಆಗಿಲ್ಲ ಅಂತ ಸ್ವಲ್ಪ ಹೊತ್ತು ಕೂರ್ಸಿ ನಮ್ಮೂರ ಅಜ್ಜಿನ ಎಲ್ಲ ಸೋಬಾನ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ಮುಂದೆ ಇರೋರು ಕುತ್ಕೋತಾ ಇಲ್ಲ, ಹಿಂದೆ ಇರೋರು ಬಿಡ್ತಾ ಇಲ್ಲ. ಕೊನೆಗೂ ವೀರಭದ್ರ ಸ್ವಾಮಿ 3 ಸಲ ಕೆಂಡ ಸುತ್ತ ಬಂದು ಬಾಳೆಕಂದ್ ಕಡ್ದು ಕೆಂಡ ತುಂಡೇ ಬಿಡ್ತು. ಅದೇ ಸಮಯಕ್ಕೆ ಬೇರೆಯವ್ರ ಮೇಲೆ ದೇವ್ರು ಬಂದ್ಬಿಡ್ತು. ವೀರಭದ್ರ ಸ್ವಾಮಿ ಅಡ್ಡ ದೇವರು ಉತ್ಲಮ್ಮ ಗುಡಿ ಸುತ್ತ ಬಂತು. ಇದೇನಪ್ಪ ಹಿಂಗ್ ಕುಂಟ್ಕೊಂಡ್ ಹೋಯ್ತವನೆ ಅಂತ ಅನ್ಕೊಂಡ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನ್ ತಮ್ಮ ಗಾಯ್ಸ್ ಪಾಪ ಕೆಂಡ ತುಂಡ್ ಕಾಲಕ್ಕೆ ಬೊಬ್ಬೆ ಬಂದಿದೆ ಅಂತ ಗಾಳಿ ಹೊಡ್ಕತಾ ಇದ್ದ. ಇಲ್ಲಿಗೆ ಈ ಲಾಗ್ ಮುಗೀತು. ಬಾಯ್ ಎಲ್ರಿಗೂ.